ಈಗೇನ್ ಮಾಡೋದು ಅಂತ ಹೇಳ್ರಿ. ದಶರಥ ರಾಮ, ಮೊದಲು ನೀನು ವಿಶ್ರಾಂತಿ ತಗೋ. ನೀನ್ ಹೇಳ್ಬೇಕು ಅನ್ಕೊಂಡಿರೋದ್ನಲ್ಲ ಆಮೇಲೆ ಹೇಳಿದ್ರಾಯ್ತು. ಬೇಕಾಗಿಲ್ಲ. ಅವ್ರು ಏನು ಹೇಳಬೇಕು ಅಂತಿದ್ದಾರೋ ಅದು ನನಗೆ ಗೊತ್ತು. ನಾನು ಹೇಳ್ತೀನಿ. ನಿಮ್ಗೆ ಈಗಾಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ದಶರಥ ರಾಮ್ ಅವರೇ. ಇಲ್ಲ ಅಂದಿದ್ರೆ ನನ್ನ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದು ನಿಮ್ಮ ಮನೆಯವ್ರಿಗೆ ನಿಜ ಹೇಳ್ತಿದ್ದೆ. ಇವತ್ತು ಅಷ್ಟೇ ನಿಜ ಹೇಳೋಕೆ ನಾನು ನಿಮ್ಮನೆಗೆ ಬರ್ತಾ ಇದ್ದೆ. ಆದ್ರೆ ಯಾರೋ ನನಗೆ ಹೊಡೆದು ಕಾರ್ಗೆ ಹಾಕಿದ್ರು. ವೈದೇಹಿ, ನಿಮ್ಮಿಬ್ರು ಮದುವೆದು ಸಾಕ್ಷಿ ಬೇಕಂತೆ. ತೋರ್ಸಮ್ಮ ಇವ್ರಿಗೆ. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಆವತ್ತು ನಾನು ಕೋಮಾಗ ಹೋಗ್ತಾ ಇದ್ದಿದ್ರೆ, ಹಾಸ್ಪಿಟ್ಲಲ್ಲಿ ನಾನು ಮಾತಾಡಾದ್ಮೇಲೆ ನೀನು ನಿಜ ಹೇಳ್ಬಿಟ್ಟಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ನಿನ್ ಮದ್ವೆಗೆ ಸಾಕ್ಷಿ ನಿನ್ ಮಂಗಳ್ಸೂತ್ರ. ತೋರ್ಸಮ್ಮ ಅದನ್ನ. ಅಕ್ಕ, ತೋರ್ಸ್ಬಿಡಕ್ಕ. ಇಷ್ಟ್ ದಿವಸ ನೀನ್ ಮಾಡಿದ ತ್ಯಾಗ ಸಾಕು. ಎಲ್ರು ಸೇರಿ ಭಾವನ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ನಿಂತಿರ್ಬೇಕಾರೆ ಆಗಿರೋ ಮದ್ವೆ ಬಗ್ಗೆ ಹೇಳ್ಕೊಳ್ದೆ ಯಾಕಕ್ಕ ಸುಮ್ನಿದ್ಯಾ? ತಾಳಿನ ತೋರ್ಸು ಅಕ್ಕ. ತೋರ್ಸಮ್ಮ ಇವ್ರಿಗೆ.
ಹೇಳ್ತಾನೆ ಇತ್ತು. ಅದಕ್ಕೆ ಯಾರು ಒಪ್ಕೊಳ್ಳಿ ಬಿಡ್ಲಿ, ಕೊನೆಗೆ ನೀನೇ ಇಲ್ಲ ಅಂತ ಹೇಳಿದ್ರು ನನ್ ಮನ್ಸು ಯಾವಾಗ್ಲೂ ನಿನ್ ಕಡೆಗೆ ವಾಲ್ತಿತ್ತು. ಆದ್ರೂ ನೀನ್ ಯಾಕೆ ಇಷ್ಟು ದಿನ ಹೇಳಲಿಲ್ಲ? ನನ್ ಸಂಕಟ ನೋಡಿ ಕೂಡ ನನ್ ಬಗ್ಗೆ ಅಯ್ಯೋ ಪಾಪ ಅನ್ಸ್ಲಿಲ್ವಾ? ಅಬ್ಬಬ್ಬಬ್ಬಬ್ಬ, ಎಂತ ದೃಶ್ಯ, ಎಂತ ದೃಶ್ಯ! ಸೂಪರ್ ಆಗಿದೆ. ಸೇಮ್ ಸಿನಿಮಾ ನೋಡ್ದಂಗೆ ಅನ್ನಿಸ್ತು. ಊರ್ಮಿಳಾ, ನೀವು ಕೋಪ ಮಾಡ್ಕೋಬೇಡಿ ಮಾವ. ತೋರ್ಸೋ ಫೋಟೋನೇ ಸುಳ್ಳು ಅಂತ ಪ್ರೂವ್ ಮಾಡೋ ಚಾನ್ಸಸ್ ಇರುವಾಗ ಇವಳಿಗೆ ತಾಳಿ ಕಟ್ಟಿದಾನೆ ಅಂತ ನಿಮ್ ಹತ್ರ ಏನ್ ಸಾಕ್ಷಿ ಇದೆ? ಕೂತ್ಕೊಳ್ಳಪ್ಪ. ಗುರುಗಳೇ, ಗಂಡ ಹೆಂಡ್ತೀರಿಬ್ರು ಈಗ ಹೋಮಕ್ಕೆ ಕೂತ್ಕೋಬೋದಲ್ವಾ? ಖಂಡಿತವಾಗ್ಲೂ ಅವರಿಬ್ರು ಹೋಮಕ್ಕೆ ಕೂತ್ಕೋಬಹುದು ದಶರಥರಾಮ. ನಿನ್ನ ಸಂಕಲ್ಪ ತುಂಬಾ ದೊಡ್ಡದು. ಅದಕ್ಕೆ ಅದು ಸಿದ್ಧಿಯಾಗೋ ಸಮಯದಲ್ಲಿ ನೀನು ಚೇತರಿಸ್ಕೊಂಡೆ. ನಿನ್ನ ಮಗನ ಮದುವೆ ಸಮಸ್ಯೆ ಕೂಡ ದೂರ ಆಯಿತು. ಹೋಮನ ಮುಂದುವರಿಸಿ. Shut
ಆದ್ರೆ ಈ ಅದೃಷ್ಟದ ಹಿಂದೆ ಅದೆಷ್ಟು ನೋವು. ನನ್ನ ಜೀವನದಲ್ಲಿ ಸಂತೋಷ ಕೊಡ್ಬೇಕಾಗಿರೋ ಪ್ರತಿ ವಿಷಯನೂ ನೋವಾಗಿ ಉಳ್ದೋಯ್ತು. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದೆ. ಆದ್ರೆ ಶ್ರೀಯಾ ಜೊತೆ ಮದ್ವೆ ಅಂದ್ರು. ತಾಳಿ ನನ್ ಕತ್ತೆ ಕಟ್ಟಿದ್ರಿ. ಆದ್ರೆ ಹೆಂಡತಿಯಾಗಿ ಶ್ರೀಯಾನ್ ಕಳ್ಸಿದ್ರು. ನಿಮ್ ಹೆಂಡತಿನೇ ಆದ್ರೂ ನಿಮ್ ಜೀವನದಲ್ಲೇ ಇರೋಕಾಗ್ದೆ ನಿಮ್ ಪಕ್ಕನೇ ಇದ್ದು ನಿಮಗ್ ಸಂಬಂಧನೇ ಇಲ್ದಿರೋ ಹಾಗೆ ಪ್ರತಿ ಕ್ಷಣ ಎಷ್ಟು ನರಕ ಅನ್ಭವಿಸ್ತಿದ್ನೋ ಹೊರಗಡೆ ಹೇಳ್ಕೊಡೋಕಾಗ್ದೆ ಒಳಗೆ ಇಟ್ಕೊಂಡ್ ಕೊರಗಿದ್ ನನ್ ಮನಸ್ಸಿಗೆ ಗೊತ್ತು. ನೀವ್ ಕಟ್ಟಿರೋ ಈ ತಾಳಿಗ್ ಸಾಕ್ಷಿಯಾಗಿ ನಿಮ್ ಜೊತೆ ಇದ್ದ ನೆನಪುಗಳ ಜೊತೆಗೇನೆ ನನ್ ಜೀವನ ಎಲ್ಲಿ ಕಳ್ದು ಹೋಗುತ್ತೇನೋ ಅಂತ ಹೆದರ್ಕೊಂಡಿದ್ದೆ. ಆದ್ರೆ ಅನ್ಕೊಳ್ದೇನೆ ಅದ್ಭುತನೇ ನಡೆದು ಹೋಯ್ತು. ನನ್ನನ್ನ ನಿಮ್ ಜೊತೆಗೆ ಸೇರಿಸ್ತು. ಆದ್ರೆ ಕನಸಾಗಿ ಉಳ್ದೋಗುತ್ತೆ ಅಂತ ಅಂದ್ಕೊಂಡಿದ್ ನನ್ ಜೀವನ ಹೀಗ್ ನಿಜ ಆಗೋದಕ್ಕೆ ಕಾರಣ ನೀವೇ. ನಿಮ್ಮ ಪ್ರೀತಿ, ನಿಮ್ಮ ನಿಷ್ಠೆ, ಪ್ರತಿ ಕ್ಷಣ ನನ್ನನ್ನು ಪಡೆಯೋ ಹಂಬಲನೇ ನಮ್ಮನ್ನ ಒಂದ್ ಮಾಡಿರೋದು. ಮದ್ವೆ ಮಾಡ್ಕೊಂಡಿದ್ದು ನನ್ನನ್ನೇ ಅನ್ನೋದು ನಿಮಗ್ ಗೊತ್ತಿಲ್ಲ. ಆದ್ರೂ ನಿಮ್ಮ ಆಚಾರಗಳು, ಸಂಪ್ರದಾಯಗಳು, ನಿಮ್ ಕುಟುಂಬದ ಪದ್ಧತಿಗಳು ಇದೆಲ್ಲಾನು ಮೀರಿ ಪ್ರೀತಿನೇ ಸರ್ವಸ್ವ ಅಂತ ನೀವ್ ನಿರ್ಧಾರ ಮಾಡದೆ ಹೋಗಿದ್ದಿದ್ರೆ ನೀವೆಲ್ಲೋ ಮಾತ್ ಕೇಳೋ. ಜಾನಕಿ, ಜಾನಕಿ, ನಿಂಗೇನ್ ಹುಚ್ಚ? ಹುಚ್ಚೆ ಹುಚ್ಚೆ ಇವಳು ಮಾಡಬಾರ್ದ ಕೆಲಸ ಮಾಡಿದ ದಿನನೇ ನನಗೆ ಹುಚ್ಚಿಡಿತು. ನಾನ್ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಬೇಡ ಕಣೋ ಜಾನಕಿ, ನನ್ ಮಾತ್ ಕೇಳೋ. ಲೋ ಬೇಡವೋ, ಬೇಡವೋ, ಹಚ್ಬೇಡವೋ. ಲೋ ಜಾನಕಿ, ನನ್ ಮಾತ್ ಕೇಳೋ. ತಪ್ಪು ಕಣೋ, ಬದುಕಿರೋರ್ ಫೋಟೋನ ಹೀಗ್ ಸುಡ್ಬಾರ್ದು ಕಣೋ. ಸತ್ತು ಹೋದ್ಲು, ಸತ್ತು ಹೋದ್ಲು. ನನ್ನ ಮರ್ಯಾದೆ ತೆಗೆದ ದಿನನೇ ನನ್ನ ಪಾಲುಗಳು ಸತ್ತು ಹೋದ್ಲು. ಯಾಕ ಅವಳ ಮೇಲೆ ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡಿದ್ಯಾ? ತಪ್ಪು ಮಾಡದೆ ಇರೋರು ಯಾರಿದ್ದಾರೆ? ಹಾ, ಅದಕ್ಕೋಸ್ಕರ ಅವಳಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯಾ? ಏಯ್, ಯಾಕೆ ಸುಮ್ನೆ ಇದ್ಯಾ? ಅವಳು ನಿನ್ ಹೆತ್ತ ಮಗಳು ಕಣೆ. ಇಲ್ಲ, ಇವಳು ನನ್ನ ಮಗಳಲ್ಲ, ವೈದೇಹಿನೇ ನನ್ನ ಮಗಳು. ವೈದೇಹಿ, ವೈದೇಹಿ, ವೈದೇಹಿ. ಏಯ್, ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಇವಳಿಗಿಂತ ನಿಂಗ ಅನಾಥನೇ ಹೆಚ್ಚಾಗ್ಬಿಟ್ಲೇನೋ? ಅಮ್ಮ, ಇನ್ನೊಂದ್ಸಲ ವೈದೇಹಿನ ಅನಾಥ ಅಂತ ಏನಾದ್ರು ಅಂದ್ರೆ ಅಮ್ಮ ಅನ್ನೋದನ್ನು ನೋಡೋಲ್ಲ. ಅವಳೇ ನನ್ನ ಮಗಳು, ಈ ಅನಿಷ್ಟದವಳಲ್ಲ.
ಇನ್ಮೇಲೆ ಇವಳ ವಿಷಯನ ಈ ಮನೇಲಿ ಯಾರು ಮಾತಾಡಬಾರ್ದು. ಅವಳು ಯಾವ ನೆನಪು ಈ ಮನೇಲಿ ಇರಬಾರ್ದು. ಲೋ ಜಾನಕಿ, ತಪ್ಪು ಕಣೋ, ಹೀಗ್ ಮಾಡ್ಬೇಡ್ವೋ, ನನ್ ಮಾತ್ ಕೇಳೋ. ನನ್ ಮಾತನ್ನ ಕೇಳೋದಕ್ಕೆ ನಿನಗೆ ಕಷ್ಟ ಆಗ್ತಿದೆ ಅಲ್ವಾ? ಆದ್ರೆ ನಿಜ ಗೊತ್ತಾಗಿದ್ದ ಕ್ಷಣದಿಂದ ನನಗೆ ಆ ನಿಜನ ಒಪ್ಕೋಬೇಕು ಅಂತಂದ್ರೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನನ್ನನ್ನ ಹುಚ್ಚನ್ ತರ ಪ್ರೀತಿಸ್ತಿರೋದ್ರಿಂದ ನನ್ನನ್ನೇ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ಈ ವಿಷಯ ಗೊತ್ತಾದ ತಕ್ಷಣ ಖುಷಿಲಿ ಹಾರಾಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ನಾವು ಪ್ರೀತಿಸಿದವ್ರು ನಮಗ್ ಸಿಗದೆ ಹೋದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಾವು ಪ್ರೀತಿಸಿ ಮದ್ವೆ ಮಾಡ್ಕೊಂಡಿರೋ ವ್ಯಕ್ತಿ ಬೇಡದೇ ಇರೋ ಕಾರಣಗಳಿಂದ ನಮ್ ಭಾವನೆಗೆ ಬೆಲೆ ಕೊಡದೆ ನಮ್ಮಿಂದ ದೂರನೇ ಇದ್ರೆ ಆ ಸಂಕಟ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ ಭಾವನೆಗೆ ಬೆಲೆ ಕೊಡ್ಲಿಲ್ಲ ಅಂತ ಹೇಳ್ಬೇಡಿ. ನನ್ ಮನಸ್ಸಲ್ಲಿ ನಿಮ್ಗಿರೋ ಸ್ಥಾನನೇ ಬೇರೆ. ಬೇಡಮ್ಮ, ಒಂದು ಟೈಮಲ್ಲಿ ನಿನ್ ಬಾಯಿಂದ ಈ ಮಾತುಗಳನ್ನ ಕೇಳಿದ್ರೆ ನನ್ ಮನ್ಸು ಹಾರಾಡ್ತಿತ್ತೇನೋ. ಆದ್ರೆ ಇವಾಗ ಕೇಳ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ. ನನ್ಗಾಗ್ಲಿ, ನಮ್ ಪ್ರೀತಿಗಾಗ್ಲಿ, ನಮ್ ಸಂಬಂಧಕ್ಕಾಗ್ಲಿ ನೀನು ಎಳ್ಳಷ್ಟು ಬೆಲೆನೂ ಕೊಟ್ಟಿಲ್ಲ. ಆ ಸತ್ಯನ ನೀನು ಒಪ್ಕೊಳ್ಳೇಬೇಕು. ಇಷ್ಟು ದಿನ ನಿಮ್ಮ ಅಪ್ಪನಿಗೋಸ್ಕರ, ತಂಗಿಗೋಸ್ಕರ, ಕುಟುಂಬಕ್ಕೋಸ್ಕರ ಈ ಸತ್ಯನ ಹೇಗ್ ಮುಚ್ಚಿಟ್ಟಿದ್ಯೋ ಇವಾಗ ಅದೇ ಕುಟುಂಬಕ್ಕೋಸ್ಕರ ಈ ವಿಷಯನೂ ಮುಚ್ಚಿಡ್ಬೇಕು. ಇಲ್ಲೇನಾ? ಇಲ್ಲೇ ಬಿಸಾಕಿದ್ದೆ. ಹುಡುಕು. ಸಿಕ್ತಾ ಅದು? ಇಲ್ಲ. ಇಲ್ಲೇ ಇಟ್ಟಿದ್ಯಾ? ಚೆನ್ನಾಗಿ ನೆನಪಿದೆ, ಇಲ್ಲೇ ಇಟ್ಟಿದ್ದೆ. ಇಟ್ಟಿದ್ರೆ ಇಲ್ಲೇ ಇರ್ಬೇಕು ತಾನೆ? ನೀನ್ ಬೇರೆ ಎಲ್ಲೋ ಎಸ್ತಿರ್ಬೇಕು. ಇಲ್ಲ ಅಂದ್ರೆ ನೀನ್ ಇಲ್ಲಿ ಎಸ್ದಾಗ ಬೇರೆ ಯಾರೋ ತಗೊಂಡಿರ್ಬೇಕು. ಇಲ್ಲ, ಯಾರಾದ್ರೂ ತಗೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಗಲಾಟೆ ಆಗಿರೋದು. ಇಲ್ಲೇ ಎಲ್ಲೋ ಇರುತ್ತೆ. ಮೊದ್ಲು ನೀನ್ ಹುಡುಕು. ಯಾಕಿಷ್ಟ ತಡ? ಬೇಗ ಹುಡುಕು, ಯಾರಾದ್ರೂ ಬಂದ್ರೆ ಕಷ್ಟ. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂತಿದ್ಯಲ್ಲ, ಈಗ ತಾನೇ ಇಲ್ಲಿ ಬಿಸಾಕ್ತಿಯಲ್ಲ. ಅಜ್ಜಿನ್ ನೋಡಿದ್ ಗಾಬ್ರಿಲಿ ಹಿಂದಿನೇನ ಬಿಸಾಕ್ಬಿಟ್ಟೆ. ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ನಿನ್ನಿಂದ ನನಗ್ ತಲೆ ಕೆಟ್ಟೋಗ್ತಿದೆ ವಾಲಿ. ಅದ್ ಯಾರಿಗಾದ್ರೂ ಸಿಕ್ಕಿದ್ರೆ ಎಷ್ಟು ಡೇಂಜರು ಗೊತ್ತಾ? ಅದ್ರ ಮೇಲೆ ನಿನ್ ಫಿಂಗರ್ ಪ್ರಿಂಟ್ಸ್ ಇರುತ್ತೆ. ಚೂರು ಯೋಚನೆ ಮಾಡದೆ ನಿನ್ನನ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ನೀನ್ ಮಾಡಿದ ತಪ್ಪೇನು ಅಂತ ಗೊತ್ತಾ? ಕೆಲ್ಸ ಮುಗಿದ್ಮೇಲೆ ಅದನ್ನ ಬಿಸಾಕೋದನ್ ಬಿಟ್ಟು ಇಲ್ಲೇ ಬಚ್ಚಿಟ್ಟಿದ್ಯಾ. ಮೊದ್ಲು ಅದನ್ನ ಹುಡುಕು, ಫಾಸ್ಟ್. ಚಾಕು ಎಲ್ಲೂ ಇಲ್ಲ. ಯಾರಾದ್ರೂ ತಗೊಂಡಿರ್ಬೇಕು. ಎಲ್ಲ ಟೆನ್ಷನ್ ಅಲ್ಲಿ ನೀನೇ ಎಲ್ಲಾದ್ರೂ ದೂರ ಬಿಸಾಕಿರ್ಬೇಕು. ಆದ್ರೂ ನಿನ್ಗೆ ನಾನ್ ಹೇಳಕ್ ಏನಿದೆ ಹೇಳು? ಎಲ್ಲ ನಿನ್ಗೆ ಗೊತ್ತು. ಮತ್ತೆ ಅವ್ರ ಮನ್ಸು ಬದಲಾಯಿಸು ಅಂತ ನಿನಗೇನ್ ತೊಂದ್ರೆ ಕೊಡಲ್ಲ.
ನಾನೇ ಸರಿ ಮಾಡ್ತೀನಿ. ಕೋಪ ಬಂದ್ರೆ ಹೇಗ್ ಕಡಿಮೆ ಮಾಡೋದು ಅಂತ ಭಯ ಪಡ್ಬೇಕು. ಆದ್ರೆ ಇದು ಹಠ ಅಲ್ವಾ? ಅವ್ರ ಹಠನ ಕಡಿಮೆ ಮಾಡಿ ಹೇಗೆ ನನ್ನ ಹತ್ರ ಹೇಳ್ಕೋತೀನಿ ಅಂತ ನೋಡು. ನೀವ ಇಂದು ಅಜ್ಜಿ ಆರತಿ ತಗೊಳ್ಳಿ. ನನ್ನ ಮುದ್ದಾದ ಮೊಮ್ಮಗಳು. ಆ ಊರ್ಮಿಳ ಬಂದು ಎಷ್ಟು ವರ್ಷ ಆಯ್ತು, ಒಂದಿನನೂ ದೀಪ ಬೆಳಗ್ಸ್ಲಿಲ್ಲ. ನಿಜವಾದ ಸೊಸೆ ಅಂದ್ರೆ ನೀನೇ. ಏನೇ ಆಗಿರ್ಲಿ ನನ್ನ ಮೊಮ್ಮಗ ಅದೃಷ್ಟವಂತ. ಹೌದು, ಅವನ್ ಎದ್ದಿದಾನೋ ಇಲ್ವೋ? ಇನ್ನೂ ಇಲ್ಲ ಇಂದು ಅಜ್ಜಿ. ಕಾಫಿ ತಗೊಂಡು ಹೋಗ್ಕೊಟ್ಟೆ ಬಿಸ್ತೀನಿ. ಬೇಗ ತಗೊಂಡು ಹೋಗಮ್ಮ. ಕಾಫಿ ಕೊಡೋದು ಲೇಟ್ ಮಾಡಿದ್ರೆ ಸಿಟ್ಟು ಬರುತ್ತವನಿಗೆ. ಮೊದಲೇ ರಾತ್ರಿ ಸೆಟ್ ಮಾಡ್ಕೊಂಡಿದ್ದಾರೆ. ಈ ಕಾಫಿ ಕೂಡ ಲೇಟಾಗಿ ಕೊಟ್ರೆ ಅಷ್ಟೇ ಕತೆ. ಈಗ್ಲೇ ತಗೊಂಡು ಹೋಗ್ಕೊಡ್ತೀನಿ ಅಜ್ಜಿ. ಹೋಗಮ್ಮ. ಇನ್ ಮುಂದೆ ಎಲ್ಲ ನೀನೇ ನೋಡ್ಕೋಬೇಕು. ರೂಪಸಿ ನೀನು ರಾಕ್ಷಸ ನಾನು, ಮುತ್ತಿನ ಸೋನೆ ಸುರಿಸುವೆಯೇನೆ ಅಧರದ ಮಳೆ ಮಳೆ ಮಳೆ. ಪೂಜಿಸಲೆಂದೇ ಹೂಗಳ ತಂದೆ, ದರುಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ. ಅಮ್ಮ ಜೂನಿಯರ್ ಸುಬ್ಲಕ್ಷ್ಮಿ, ನಿನ್ ಹಾಡ್ ನಿಲ್ಸ್ತೀಯ? ಕೇಳಕ್ ಆಗ್ತಾ ಇಲ್ಲ. ನನ್ ವಾಯ್ಸ್ಗೆ ಏನಾಗಿದೆ? ಚೆನ್ನಾಗಿದೆ ಅಂತಾನೆ ಎಲ್ರು ಹೇಳ್ತಾರೆ. ಇಷ್ಟ ಆದ್ರೆ ಕಾಗೆ ಧ್ವನಿ ಕೂಡ ಕೋಗಿಲೆ ತರ ಕೇಳಿಸುತ್ತೆ. ಇಷ್ಟ ಆಗದೆ ಹೋದ್ರೆ ಕೋಗಿಲೆ ಧ್ವನಿ ಕೂಡ ಕಾಗೆ ಅರ್ಚೋ ಹಾಕಿ ಕೇಳಿಸುತ್ತೆ. ನೀ ನನಗಿಷ್ಟ ಆಗದೆ ಇರೋದ್ರಿಂದ ನಿನ್ ಹಾಡು ನನ್ಗಿಷ್ಟ ಆಗ್ತಿಲ್ಲ. ಇನ್ ಯಾವತ್ತೂ ಹಾಡ್ಬೇಡ. ಹೌದು, ನನ್ ಮುಖದ ಮೇಲೆ ನೀರ್ ಯಾಕೆ ಹಾಕ್ದೆ? ನಾನೇ ನೀರ್ ಹಾಕ್ತೆ? ನನ್ಗೇನು ಗೊತ್ತಿಲ್ಲ. ಇಲ್ಲ, ನೀನೇ ಹಾಕಿದ್ದು. ಹಾ, ಈಗ ಗೊತ್ತಾಯ್ತು. ನೀನ್ ಸ್ನಾನ ಮಾಡ್ಕೊಂಬಂದೆ ಅಲ್ವಾ? ನಿನ್ ಕೂದ್ಲಿಂದ ನೀರ್ನ ನನ್ನ ಮುಖಕ್ಕೆ ಹಾಕ್ದೆ, ಹೌದಲ್ವಾ? ಅಯ್ಯೋ ಇಲ್ಲ ರೀ, ಬೇಕಾದ್ರೆ ನೀವೇ ನೋಡಿ. ನನ್ ಕೂದ್ಲು ಅವಾಗ್ಲೇ ಒಣಗೋಯ್ತು. ನೋ, ಡೋಂಟ್ ಟಚ್. ಗೋ ಬ್ಯಾಕ್, ಗೋ ಬ್ಯಾಕ್ ಐ ಸೇ. ಯಾವ್ದಾದ್ರು ನೆಪ ಮಾಡ್ಕೊಂಡು ಹಂಗೆ ಹತ್ರ ಆಗ್ಬಿಡೋಣ ಅಂತ. ನನ್ನ ಹತ್ರ ನೀನ್ ಬೇಳೆ ಬೇಯಲ್ಲ. ಏನಿದೆಲ್ಲ? ಟೂತ್ ಬ್ರಷ್ ವಿತ್ ಪೇಸ್ಟ್, ಸ್ನಾನಕ್ ಟವಲ್ಲು, ಇಸ್ತ್ರಿ ಮಾಡಿರೋ ಬಟ್ಟೆಗಳು. ಏನ್ ಅರೇಂಜ್ಮೆಂಟ್ ಮಾಡಿದ್ಯಾ? ಇದನ್ನೆಲ್ಲ ಮಾಡಿದ್ರೆ ನನ್ ಮರಳಾಗಿ ನಿನ್ ಸೇರ್ಗೆ ಹಿಡ್ಕೊಂಡು ನಿನ್ ಹಿಂದೆನೇ ಓಡಾಡ್ತಾ ಇರ್ತೀನಿ ಅನ್ಕೊಂಡ್ಯಾ? ಚಾನ್ಸೇ ಇಲ್ಲ. ನಾನ್ ಯಾರು ಗೊತ್ತು ತಾನೆ? ಶ್ರೀರಾಮ. ರಾಮ ಅಂದ್ರೆ ಏಕಪತ್ನಿ ವ್ರತಸ್ಥ,
ಸೀತನ್ ಬಿಟ್ಟಿರಕ್ ಆಗಲ್ಲ ಅನ್ಕೋಬೇಡ. ಯಾಕೆ ದೇವಾಂಶ್, ಏನಾಯ್ತು? ಹೇಳು ದೇವಾಂಶ್, ಏನಾಯ್ತು? ಅಂದ್ರೆ ಅಪ್ಪ ಅದು ಆಗ್ಲೇ ಮಕ್ಳ ಬಗ್ಗೆ ನಿಮ್ಮ ಹತ್ರ ಅದೇ ಅದ್ರ ಬಗ್ಗೆನೇ ಇಬ್ರು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನೀವು ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು, ಕಣ್ಣಲ್ಲಿ ನೀ ಮೆಲ್ಲಗೆ ಒತ್ತಾಯಿಸು. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆಯೇನೋ ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ಸೊಂಟ ಮುರ್ದು ಹಾಕಿ ಮಕ್ಕಳಾಗ್ದಿರೋ ಹಾಗೆ ಮಾಡೋಣ ಅಂದ್ಕೊಂಡ್ರೆ ಅವರಿಬ್ಬರನ್ನು ಹತ್ರ ಮಾಡಿ ಎನ್ಕರೇಜ್ ಮಾಡ್ದಂಗ ಆಗೋಯ್ತು. ಸಂಭಾವಿತ ಸರಳ ಸಂಗತಿಯಲ್ಲಿ ಸಲಿಗೆ ಸಂಭವಿಸಲಿ ರಂತಿ ಅಭ್ಯಾಸಕ್ಕೆ ಸುಸ್ವಾಗತ. ಎದಳು ಮೇಲ್ ಬಿದ್ದಳು, ಹಾಗೆ ಸುಮ್ಮಿದ್ಯಲ್ಲ. ಎತ್ತಳು ಮೇಲೆ, ಎತ್ತಳು, ಏಳು. ಎತ್ಕೇಳ್ತಿದ್ದೀನಿ, ನೀವ್ ಬಿಟ್ರೆ ತಾನೆ. ನಾನ್ ಇದೊಳಗ್ ಬಿಡ್ತಾ ಇಲ್ಲ ಅಂತಿದ್ಯಲ್ಲ, ಏನ್ ಹೇಳ್ತಾ ಇದೀಯ ನೀನು?
ನನ್ನ ಕತೆ ನಿನ್ನ ಜೊತೆ ಬೇರೊಂದು ಲೋಕ. ಎದ್ದೇಳು, ನಿನಗೆ ಹೇಳ್ತಾ ಇರೋದು, ಎದ್ದೇಳು. ಅಯ್ಯೋ ದೇವ್ರೇ, ನಾನೇನು ನೋಡ್ಲಿಲ್ಲ ಅಣ್ಣ, ನಾನೇನು ನೋಡ್ಲಿಲ್ಲ. ಏ ರಂಗ, ಅಯ್ಯೋ ಅಣ್ಣ, ನಾನೇನು ನೋಡಿಲ್ಲ ಅಣ್ಣ, ನಾನೇನು ನೋಡಿಲ್ಲ, ನಾನೇನು ನೋಡಿಲ್ಲ. ಹೇಳು ಅಂತ ಹೇಳ್ತಾ ಇದ್ದೀನಲ್ವಾ. ದೇವಾಂಶಣ್ಣ, ಪರವಾಗಿಲ್ಲ, ನನ್ಗೆ ಅರ್ಥ ಆಗುತ್ತೆ ಈ ನೋವು. ದೊಡ್ಡ ಯಜಮಾನ್ರು ಮೊಮ್ಮಕ್ಳು ಬೇಕು ಅಂದ್ರು, ಅದನ್ನ ನೆರವೇರಿಸ್ಬೇಕು ಅಂತ ಹೊರಟಿದ್ದೀರಾ. ಏನಿದೆ ಏ ಅಣ್ಣ, ಮುಂದುವರ್ಸಿ. ಹೇಳು. ಏ ನಿಮ್ ಬಾಯಿ ಮುಚ್ಚ. ನೀನೇನು ಮೇಲೆ ಹೇಳ್ದೆ ಹಾಗೆ ನೋಡ್ತಾ ಇದ್ಯಲ್ಲ. ದೇವಂಶಣ್ಣ, ಕೆಲವೊಂದ್ಸಲ ಈಗ ಆಗತ್ತೆ, ಯಾರು ಏನು ಮಾಡಕ್ಕಾಗಲ್ಲ. ಅಮ್ಮವ್ರೆ, ನೀವೇನು ನಾಚ್ಕೋಬೇಡಿ, ಓಕೆನಾ? ಏನು ತುಂಬಾ ರಿಲ್ಯಾಕ್ಸ್ ಆಗಿದೆಯಲ್ಲ? ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದೊಡ್ಡಪ್ಪ ಕಳ್ಳಂಗೆ ತಿಜೋರಿ ಕೀ ಕೊಟ್ಟಿದ್ದಾನೆ, ಇನ್ನನ್ಯಾರು ಹಿಡಿಯಲ್ಲ. ಪೊಲೀಸರು ಬರ್ತಿದಾರಲ್ಲ, ಅಪ್ಪಿತಪ್ಪಿ ನಿನ್ ಮ್ಯಾಟ್ರಿಗಲ್ಲ ತಾನೆ? ಏಯ್, ನನ್ ವಿಷಯ ಅಂತ ಯಾಕೆ ಹೇಳ್ತೀಯ? ಈಗ ತಾನೇ ಎಲ್ಲ ಕ್ಲಿಯರ್ ಆಗಿದೆ. ಸರಿ, ನೋಡೋಣ ಬಾ. ನಮಸ್ಕಾರ ದಶರಥ್ ರಾಮ್ ಅವರೇ. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ. ಬಂದ್ ವಿಷಯ ಏನು? ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಆಗಿತ್ತಲ್ಲ, ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದೀವಿ. ಹೌದಾ? ನಾವೇನ್ ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ? ದಯಾ, ಈಗಷ್ಟೇ ಹೇಳಿದ್ಯಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಇಲ್ಲ ಅಣ್ಣ, ನಾನ್ ಕೊಟ್ಟಿಲ್ಲ. ನಾನ್ ಕೊಟ್ಟೆ ಅಪ್ಪ. ಬನ್ನಿ ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರ್. ಅಪ್ಪ ಇದೇ ಬೆಡ್ ಮೇಲೆ ಮಲಗಿದ್ದು, ಈ ಜಾಗದಲ್ಲಿ ಅಟ್ಯಾಕ್ ಆಗಿದೆ ಇನ್ಸ್ಪೆಕ್ಟರ್. ಆಗ ಅವರು ಕೊಲೆಗಾರನ ನೋಡ್ಲಿಲ್ವಾ? ಅವರು ಕೋಮಾನಲ್ಲಿದ್ರು. ಈ ಘಟನೆ ನಡೆದ ಮೇಲೆ ಅವರಿಗೆ ಪ್ರಜ್ಞೆ ಬಂದಿದ್ದು ಇನ್ಸ್ಪೆಕ್ಟರ್. ನೀ ಚಾಕು ಚುಚ್ಚಿದಿಕ್ಕೆ ಮಾವಂಗೆ ಪ್ರಜ್ಞೆ ಬಂದಿತ್ತು. ಆ ಚಾಕು ಸಿಕ್ಕಿದ್ರೆ ನೀ ಜೈಲಿಗೆ ಹೋಗ್ತೀಯ. ಆದ್ರೂ ಇವ್ರು ನಿನಗ್ ಶಿಕ್ಷೆ ಕೊಡ್ಸೋದಲ್ಲ. ನಿನ್ನಿಂದ ಅವ್ರಿಗಾಗಿರೋ ಉಪಕಾರಕ್ಕೆ ನೀನು ದೇವಸ್ಥಾನ ಕಟ್ಸೋದು ಕಡಿಮೆನೆ. ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯಾ? ಇವಾಗ್ಲೇ ಟೆನ್ಷನ್ಗೆ ತಲೆ ಕೆಡ್ತಾ ಇದೆ. ಅವ್ರು ನೋಡ್ಲಿಲ್ಲ, ಆದ್ರೆ ಚಾಕೋಲ್ ಚುಚ್ಚಿಬಿಟ್ಟು ಹೋಗ್ತಾ ಇದ್ದಿದ್ ವ್ಯಕ್ತಿನ ನಮ್ ವಾಲಿ ನೋಡ್ದಂತೆ. ಹೇಳು. ಹೌದು, ನಾನು ಬರೋತ್ತಿಗೆ ಚುಚ್ಬಿಟ್ಟು ಓಡೋಗ್ತಿದ್ದ. ಹಿಡಿಯೋದಿಕ್ ಟ್ರೈ ಮಾಡಿದೆ, ಆದ್ರೆ ಸಿಗ್ಲಿಲ್ಲ. ಮಾಸ್ಕ್ ಹಾಕಿದ್ದಕ್ಕೆ ಮುಖನೂ ಕಾಣಿಸ್ಲಿಲ್ಲ. ನೋಡಕ್ ಹೇಗಿದ್ದ? ಎತ್ತರ, ದಪ್ಪ? ಹೈಟು ನನ್ಕಿಂತ ಸ್ವಲ್ಪ ಉದ್ದಕ್ಕಿದ್ದಾನೆ, ಆದ್ರೆ ನನ್ಕಿಂತ 2 ಪಟ್ಟು ದಪ್ಪ ಇದ್ದಾನೆ. ನಿನ್ ಮೇಲ್ ಸ್ವಲ್ಪನೂ ಡೌಟ್ ಬರ್ದೇ ಇರೋ ಹಾಗೆ ಹೆಂಗ್ ಕತೆ ಕಟ್ತಿದ್ಯಲ್ಲೋ. ಚಾಕುಲ್ ಚುಚ್ಚಿದ್ರಿ ಅಂತ ಹೇಳಿದ್ರಲ್ವಾ? ಕಾನ್ಸ್ಟೇಬಲ್ಸ್ ಮನೆ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿ ಯಾವುದಾದ್ರೂ ಎವಿಡೆನ್ಸು ನಮಗೆ ಖಂಡಿತ ಸಿಗುತ್ತೆ. ಸರ್ಚ್.
ದಶರಥ ರಾಮಯ್ಯನ ಅವ್ರ ಸೊಸೆ ಸಾಲ ಮಾಡಿದ್ರೆ ನಿಮ್ಮ ಹತ್ರ ಯಾಕೆ ಬಂದು ಕೇಳ್ತಾ ಇದೀನಿ ಅನ್ಕೋಬಹುದು ನೀವು. ಆದ್ರೆ 5 ಲಕ್ಷಕ್ಕೋಸ್ಕರ ಅವ್ರ ಮನೆ ಹತ್ರ ಹೋದ್ರೆ ಅವರಿಗೆ ಅವಮಾನ ಮಾಡ್ದ ಹಾಗೆ. ಅದಕ್ಕೆ ನಿಮ್ಮ ಹತ್ರ ಬಂದೆ. ಹೌದಪ್ಪ, ಆ ಮನೆಗೆ 5 ಲಕ್ಷ ಕಮ್ಮಿನೇ, ಆದ್ರೆ ನಮ್ಮನೆಗೆ ಜಾಸ್ತಿ. ನಿಮ್ ಹತ್ರ ಬಂದು ಕೇಳ್ಬೇಕು ಅಂತಲ್ಲಮ್ಮ, ಹೇಳದ್ನಲ್ಲ, ಬರೀ 5 ಲಕ್ಷಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನೀವೇ ನಿಮ್ ಮಗನಿಗೆ ಒಂದು ಮಾತು ಹೇಳಿ ಆ ದುಡ್ಡು ನಮಗೆ ಕೊಡಿಸ್ಬಿಡಿ. ನಾವ್ಯಾಕಪ್ಪ ಕೊಡ್ಬೇಕು? ಇಷ್ಟಕ್ಕೂ ನನ್ ಮೊಮ್ಮಗಳಿಗೆ ದುಡ್ಡು ಕೊಟ್ಟಿದ್ಯಾ ಅಂತ ಏನ್ ಸಾಕ್ಷಿ? ಸಾಕ್ಷಿ ಏನಮ್ಮ, ಅವಳು ನಿಮ್ಮ ಮೊಮ್ಮಗಳೇ. ಫೋನ್ ಮಾಡಿ ಮಾತಾಡೋಣ ಅಂದ್ರೆ ಮಾತಾಡೋದ ಇಲ್ಲ. ಒಂದ್ಸಲ ಕರೀರಿ ಅವ್ರನ್ನ, ಅವ್ರ ಹತ್ರನೇ ಹೇಳಿಸ್ತೀನಿ. ಮನೇಲಿ ಇಲ್ಲಪ್ಪ. ತುಂಬಾ ಚೆನ್ನಾಗಿದ್ಯಮ್ಮ. ಅವರು ಇಲ್ದೆ ಫೋನ್ ಕೂಡ ಎತ್ತದೆ. ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಂದ್ರೆ, ಆದ್ರೆ ದುಡ್ಡನ್ ಕೊಡಿ, ಇಲ್ಲ ಅಂದ್ರೆ ಆ ಹುಡುಗಿನ ಕರೀರಿ. ಹೇಗೆ ವಸೂಲಿ ಮಾಡ್ಬೇಕು ಅಂತ ನನಗ್ ಗೊತ್ತು. ಯಾಕೆ ಮಾತಾಡ್ತಿಲ್ಲ ಜಾನಕಿ ಅಣ್ಣ? ನಿಮಗೂ ಯಾವ ಸಂಬಂಧ ಇಲ್ಲ ಅಂತೀರಾ? ಅದೇ ಮಾತು ಹೇಳ್ಬಿಡಿ. ಏನೋ ಮರ್ಯಾದೆ ಗೌರವಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ದೊಡ್ಡ ವಿಷಯ ಏನೂ ಅಲ್ಲ, ಅಲ್ಲಿಗೆ ಹೋಗಿ ಕೇಳ್ತೀನಿ. ನಿಂತ್ಕೊಳ್ಳಿ ಸೇಟು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಕೊಟ್ರೆ ಆ ದುಡ್ಡು ನಾನೇ ತೀರಿಸ್ತೀನಿ. ಸಂತೋಷ. ಅವತ್ತು ನಾನು ದಶರಥ ರಾಮಯ್ಯನವರ ಸೊಸೆ ಅಂತ ಯಾವ ಶ್ಯೂರಿಟಿನೂ ಇಲ್ಲದೆ ಕೊಟ್ಟೆ. ಈಗ ನೀವು ತೀರಿಸ್ತೀವಿ ಅನ್ನೋ ಜವಾಬ್ದಾರಿ ತಗೊಂಡ್ಮೇಲೆ ಏನಾದ್ರೂ ಶ್ಯೂರಿಟಿ ಕೊಟ್ರೆ ಒಳ್ಳೇದು. ಏನ್ ತಗೊಂಬರಕ್ ಹೋದ ಇವನು? ಇದ್ ತಗೊಳ್ಳಿ, ಮನೆ ಪತ್ರ. 4 ದಿನದಲ್ಲಿ ದುಡ್ಡು ಕೊಟ್ಟು ಇದನ್ನ ವಾಪಸ್ ತಗೋತೀನಿ. ಅಲ್ಲಿವರೆಗೂ ಅದು ನಿಮ್ಮ ಹತ್ರನೇ ಇರ್ಲಿ. ಸರಿ ಜಾನಕಿ ರಾಮಣ್ಣ, ರಾಮ್ ರಾಮ್. ಲೋ ಜಾನಕಿ, ಹುಚ್ಚಿಡ್ದಿದ್ಯೇನೋ ನಿಂಗೆ? ಮನೆ ಪತ್ರನ ಯಾರಾದ್ರೂ ಕೊಡ್ತಾರಾ? ಆ ದುಡ್ಡನ್ನ ನಿಮ್ ಬೀಗ್ರ ಹತ್ರ ಕೇಳಿದಿದ್ರೆ ಕೊಡ್ತಾ ಇದ್ರಲ್ವೇನೋ? ಅಮ್ಮ, ಬುದ್ಧಿ ಇಲ್ದಿರೋಳ್ ತರ ಮಾತಾಡ್ತಾ ಇದೆಯಲ್ಲ. ಅಷ್ಟಕ್ಕೂ ಹೇಗೆ ಕೇಳಕ್ಕಾಗತ್ತೆ? ಈಗಾಗ್ಲೇ ಇವಳು ನಮಗ್ ಮಾಡಿರೋ ಅವಮಾನಕ್ಕೆ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ. ಈಗ ಅವ್ರ ಹೆಸರನ್ನ ಹೇಳ್ಕೊಂಡು ಊರೆಲ್ಲ ಸಾಲ ಮಾಡಿದಾಳಂತ ಗೊತ್ತಾದ್ರೆ ನಾನು ಅವ್ರಿಗೆ ಮುಖ ತೋರ್ಸಕ್ ಆಗೋದಿಲ್ಲ. ಈ ತರ ಎಲ್ಲ ಹೇಳಕ್ ಬರ್ಬೇಡ. ಏನ್ರಿ, ಈಗ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ತರ್ತೀನಿ. ಹೆತ್ತಿರೋ ತಪ್ಪಿಗೆ ಅನುಭವಿಸ್ಲೇಬೇಕಲ್ಲ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ನಮ್ಗೇನು ತೊಂದರೆ ಇದ್ರೂ ಕೂಡ ವೈದ್ಯ ಹೀಗೆ ನಡಿಬೇಕಾಗಿರೋ ಶಾಸ್ತ್ರಗಳಲ್ಲಿ ಯಾವುದೇ ಕೊರತೆ ಆಗ್ಬಾರ್ದು. ಈ ವಿಷಯ ಯಾವುದೋ ಅವಳಿಗೆ ಗೊತ್ತಾಗ್ಬಾರ್ದು. ನೀವುಗಳು ಫೋನ್ ಮಾಡಿದ್ರೆ ಬಾಯ್ ತಪ್ಪಿ ಈ ವಿಷಯನ ಹೇಳ್ಬಿಡ್ತೀರಾ. ನಾನೇ ಫೋನ್ ಮಾಡಿ ಉಡಿ ತುಂಬಿಸೋ ವಿಷಯ ಹೇಳ್ತೀನಿ. ನಾನ್ ನಿಮಗ್ ಕಳ್ಸಿಕೊಡಿದ ಫಿಂಗರ್ ಪ್ರಿಂಟ್ಸು ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ? ನೀವಷ್ಟು ಪರ್ಟಿಕ್ಯುಲರ್ ಆಗಿ ಫಿಂಗರ್ ಪ್ರಿಂಟ್ಸ್ನ ಕಳ್ಸಿಕೊಟ್ಟಿದ್ದ ಕಾರಣಕ್ಕೆ ಆ ವ್ಯಕ್ತಿನೇ ಕೊಲೆ ಪ್ರಯತ್ನ ಮಾಡಿತನ್ನೋ ಅನುಮಾನದ ಮೇಲೆ 1-2 ಸಲ ಚೆಕ್ ಮಾಡಿ ನೋಡಿದೆ. ಆದರೆ ಮ್ಯಾಚ್ ಆಗಲಿಲ್ಲ. ಕರೆಕ್ಟಾಗಿ ನೋಡಿದ್ರಿ ಅಲ್ವಾ? ಹೇಳಿದ್ನಲ್ಲ ಸರ್, 2-3 ಸಲ ವೆರಿಫೈ ಮಾಡಿದೆ, ಮ್ಯಾಚೇ ಆಗಲಿಲ್ಲ. ನೀವು ಅನುಮಾನ ಪಡ್ತಿರೋ ವ್ಯಕ್ತಿಯಂತೂ ಕೊಲೆ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ನೀವು ಅವನನ್ನ ಬಿಡಬಹುದು. ಓಕೆ ಇನ್ಸ್ಪೆಕ್ಟರ್. ಸರ್, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಚಾಕು ಇದೆಯಲ್ಲ, ನಿಜವಾದ ಆರೋಪಿನ ಖಂಡಿತ ಹಿಡಿತೀವಿ. ಥ್ಯಾಂಕ್ಸ್ ಇನ್ಸ್ಪೆಕ್ಟರ್, ಇಡ್ತೀನಿ. ಅಬ್ಬಾ, ಬದುಕೊಂಡೆ. ಆದ್ರೆ ಆ ಚಾಕು ಯೂಸ್ ಮಾಡಿದ್ ನಾನೇ ಅಲ್ವಾ? ನನ್ನ ಫಿಂಗರ್ ಪ್ರಿಂಟ್ಸ್ ಇರ್ಬೇಕಲ್ಲ. ಆದ್ರೆ ಮ್ಯಾಚ್ ಆಗಲ್ಲ ಅಂತಿದಾರಲ್ಲ. ಅಂದ್ರೆ ನಾನ್ ಯೂಸ್ ಮಾಡಿದ ಚಾಕು ಇವ್ರಿಗೆ ಸಿಕ್ಕಿದ ಚಾಕು ಬೇರೆ ಬೇರೆನಾ?
ನನಗೇನು ಚೆನ್ನಾಗೇ ಇದ್ದೀನಿ ಅಪ್ಪ. ಈ ಮನೆ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ತವ್ರ ಮನೆಗೂ ಅತ್ತೆ ಮನೆಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಸಂತೋಷ ಆಗ್ತಿದೆ ಮಗಳೇ. ಅತ್ತೆ ಮನೆನೇ ತವ್ರ ಮನೆ ತರ ಇದ್ರೆ ಯಾವುದೇ ಹೆಣ್ಣು ಮಗಳಿಗೂ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಅಳಿಯಂದ್ರೆ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ ಅಪ್ಪ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ. ಅಳಿಯಂದ್ರಿಗೊಂದ್ಸಲ ಫೋನ್ ಕೊಡು, ಮಾತಾಡ್ಬೇಕು. ಅವ್ರೇನೋ ಕೆಲ್ಸ ಮಾಡ್ತಿದ್ದಾರೆ ಅಪ್ಪ. ವಿಷಯ ಏನು ಅಂತ ಹೇಳಿ. ಏನಿಲ್ಲಮ್ಮ, ಮದ್ವೆ ಆಗಿಷ್ಟು ದಿವಸ ಆದ್ರೂ ನಮ್ ಮನೇಲಿ ಯಾವ ಶಾಸ್ತ್ರನೂ ನಡೆದಿಲ್ಲ ಅಲ್ವೇನಮ್ಮ. ಉಡಿ ಕಟ್ಟಬೇಕು ಅಂತ ಅನ್ಕೊಂಡಿದೀನಿ. ನೀನು ಅಳಿಯಂದ್ರು ಬರ್ಬೇಕು. ಹಾಗೆ ಆಗ್ಲಿ ಅಪ್ಪ. ಯಾವಾಗ ಬರ್ಬೇಕು? ಅಳಿಯಂದ್ರ ಹತ್ರ ಮಾತಾಡು. ಅವ್ರಿಗೆ ಯಾವಾಗ ಬರಕ್ಕಾಗುತ್ತೋ ಆವಾಗ ಬನ್ನಿ. ಸರಿ ಅಪ್ಪ. ಅಪ್ಪ, ಹಾಗೆ ಅತ್ತೆಗೂ ಒಂದ್ ಮಾತು ಹೇಳ್ಬಿಡಿ. ಅಯ್ಯೋ, ನಿಮ್ ಅತ್ತೆಗೆ ಹೇಳ್ದೆ ನಾನು ಈ ಕೆಲಸ ಮಾಡ್ತೀನ? ಅಳಿಯಂದ್ರಿಗೆ ಯಾವಾಗ ಆಗುತ್ತೋ ಅವಾಗ ನೋಡು. ಆಯ್ತು ಅಪ್ಪ, ಈಗ್ಲೇ ತಿಳ್ಕೊಂಡು ನಿಮಗ್ ಫೋನ್ ಮಾಡ್ತೀನಿ. ಸರಿನಮ್ಮ. ಎಲ್ಲಿದ್ದಾರೆ ಇವರು? ಕಿರುನಗೆಯ ಚೆಲ್ಲದೆ ಕಾಡಿಗೆಯ ಜಾರಿದೆ, ನಕ್ಕು ಮಾತಾಡಿದೆ. ಮನವಿಯನ್ನು ಮಾಡದೆ ಚಳುವಳಿಯ ನಡೆಸಿದೆ. ದೇವರೇ ನಾಚಲು ಸ್ವರ್ಗವೇ ಜಾರಿದೆ. ಬದಲಾಗಬಹುದೇನೋ ಅವರೆಲ್ಲ ದಿನಚರಿಯು, ಶುರುವಾಗಬಹುದೇನೋ ಇವಳೆಲ್ಲ ಹೊಸ ಪರಿಯು. ಕನಸಿಲ್ಲದೆ ಕರೆಯಿಲ್ಲದೆ ഇരുളെന്നದೆ ಹಗಲೆನ್ನದೆ ಶುರುವಿದೆ ಜರುಗಿದೆ ಹೊಸ ಭಾವಗದ್ಯವು, ಹೊಸ ಭಾವಗದ್ಯವು. ಫೋನ್ ಬೇಕು ಅಂತ ನನಗೆ ಕಚ್ಚಗುಳಿ ಕೊಡ್ತಾ ಇದ್ದೀರಾ? ಅಯ್ಯ, ಸರಿ ಸರಿ ತಗೊಳ್ಳಿ. ಅಯ್ಯೋ ದೇವ್ರೇ, ನಾನೇನು ನೋಡ್ಲಿಲ್ಲ ಅಣ್ಣ, ನಾನೇನು ನೋಡ್ಲಿಲ್ಲ ಅಣ್ಣ. ಈ ಸಲ ನಾನೇನು ನೋಡ್ಲಿಲ್ಲ ಅಣ್ಣ. ಏಯ್, ಅಷ್ಟಕ್ಕೂ ನೀನ್ ಏನ್ ನೋಡ್ದೆ, ಏನ್ ಅರ್ಥ ಮಾಡ್ಕೊಂಡು? ನನ್ಗೆ ಅರ್ಥ ಆಗೋಯ್ತು ಅಣ್ಣ. 9 ತಿಂಗಳು ತುಂಬದ್ರೊಳಗೆ ಅವಳಿ ಮಕ್ಳು ಫಿಕ್ಸ್. ಏಯ್, ಮುಂದುವರ್ಸಿ ನಾನು ಹೊಡ್ತೀನಿ. ನಿಂತ್ಕೊಳ್ಳೋ ರಂಗ, ನಿಂತ್ಕೊಳ್ಳೋ. ನೀನು ಬೇಜಾರ್ ಮಾಡ್ಕೋಬೇಡಮ್ಮ. ನಿನ್ ಜಾಗದಲ್ಲಿ ನನ್ ಮಗಳಿರ್ಬೇಕಿತ್ತು. ಆದ್ರೆ ಏನ್ ಮಾಡೋದು, ನಿನಗ್ ಯೋಗ ಇತ್ತು. ಹುಡ್ಗಿ ಚೆನ್ನಾಗಿದ್ದಾಳದ್ಕೆ. ಯಾರ್ ಮಗಳು? ಜಾನಕಿ ರಾಮಯ್ಯನವರು ಅಂತ ದೇವಸ್ಥಾನದಲ್ಲಿ ಇಒ ಕೆಲಸ ಮಾಡ್ತಿದ್ದಾರೆ. ಅವ್ರ ದೊಡ್ಡ ಮಗಳು. ಏನೋ ಅವರೇ ಹೆತ್ತಿರೋ ತರ ದೊಡ್ಡ ಮಗಳು ಅಂತಿದಿರಲ್ಲ ಅತ್ತೆ. ಗುಡಿಯ ಸಿಕ್ಕಿದ್ದಕ್ಕೆ ಸಾಕಿದ್ರು ಅಂತ ಹೇಳಿ, ಅನಾಥೆ ಅನ್ನೋ ವಿಷಯನ ಹೇಳಿ. ಆಗ್ಲೇ ಕೆಲ್ಸದವಳ ಅಂತ ಕೇಳಿದ್ನಲ್ಲ, ಅದ್ರಲ್ಲಿ ಯಾವ ತಪ್ಪೂ ಇಲ್ಲ. ರಾಜಮ್ಮ, ನಿನ್ ಮಗಳನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನನ್ ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ. ನಾನು ಇವಳನ್ನ ಕೆಲಸದವಳ ಅಂತ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ತಾ ಇದೀನಿ ಚಿಕ್ಕಮ್ಮ.
ನಾನು ನಿಜ ಹೇಳ್ತಾ ಇದ್ದೀನಿ. ಮನೆಗೆ ಹಿರಿಯರು ನೀವಿದಿರಲ್ಲ, ಅದ್ರಲ್ಲೂ ರಾಜರ ಕುಟುಂಬ, ಎಷ್ಟು ಆಚಾರ, ಎಷ್ಟು ಸಂಪ್ರದಾಯ, ಎಷ್ಟು ಕಟ್ಟುಪಾಡುಗಳಿರುತ್ತೆ. ಅದ್ರಲ್ಲೂ ಮದ್ವೆ ವಿಷಯ ಅಂದ್ರೆ ಎಲ್ಲಾ ತರ ಯೋಚನೆ ಮಾಡಿ ನಿರ್ಧಾರ ತಗೋತಾರೆ. ಕಡೆ ಪಕ್ಷ ತಂದೆ ತಾಯಿನೂ ಗೊತ್ತಿಲ್ದಿರೋಳ್ನ ಸೊಸೆ ಅಂತ ಹೇಗ್ ಒಪ್ಕೊಂಡ್ರಿ? ಆದ್ರೂ ನಿಮ್ಗಿಲ್ದಿರೋ ಚಿಂತೆ ನನಗೆ ಯಾಕ್ಬಿಡಿ. ನಾನ್ ಜಾಸ್ತಿ ಮಾತಾಡಿದ್ರೆ ಸುಮ್ನೆ ನೀವೆಲ್ಲ ದ್ವೇಷಕ್ಕೆ ಹೇಳ್ತಿದ್ದೀನಿ ಅನ್ಕೋತೀರಾ. ಬೇಜಾರೇನಂದ್ರೆ ಇಷ್ಟು ವರ್ಷ ಈ ಮನೆಗೆ, ಈ ಕುಟುಂಬಕ್ಕೆ ಒಂದ್ ಬೆಲೆ ಮರ್ಯಾದೆ ಅಂತ ಇತ್ತು. ಇವತ್ತೀಗ ಅದೆಲ್ಲ ಹೋಯ್ತು. ಸರಿ ಕೌಸಲ್ಯ, ನಾನಿನ್ ಹೊರಡ್ತೀನಿ. ಮಗಳಿಗೆ ಮದ್ವೆ ಗೊತ್ತಾಗಿದೆ ಅನ್ನಲ್ಲ, ನಾಳಿದ್ದೆ ನಿಶ್ಚಿತಾರ್ಥ. ಖಂಡಿತ ಬರ್ಬೇಕು. ನೀನು ಅಷ್ಟೇ, ಖಂಡಿತ ಬರ್ಬೇಕು. ನೀವು ಕುಲ ಗೋತ್ರ ಗೊತ್ತಿಲ್ದಿರೋರ್ನ ಮನೆಗ್ ಸೊಸೆ ಮಾಡ್ಕೋಬೋದೇನೋ, ಆದ್ರೆ ನಾವು ಫಂಕ್ಷನ್ಗೂ ಕರೆಯಲ್ಲ. ನಾವ್ ಬರ್ತೀವಿ, ನಡೀರೆ. ಬೇಜಾರ್ ಮಾಡ್ಕೋಬೇಡಮ್ಮ, ಅವಳು ಮಾತೇ ಹಾಗೆ. ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಕೇಳಪ್ಪ, ದಶರಥ ರಾಮ್ ಅವರೇ, ಒಂದೇ ಒಂದು ನಿಮಿಷ. ಆಗ್ಲಿ. ಹೇಳು, ಏನ್ ವಿಷಯ? ನಮ್ಮವರ ಹುಡುಗಿ ಡೀಟೇಲ್ಸ್ ಹುಡುಕ್ತಿದಾರಂತಲ್ಲ ಸರ್, ಗೊತ್ತಾಯ್ತಂತೆ. ಹೌದಾ? ಎಲ್ಲಿ? ಯಾವ್ದೋ ಫೋನ್ ಬಂತು ಅಂತ ಆಚೆ ಹೋಗಿದಾರಮ್ಮ. ಅಲ್ಲೇ ಹೋಗಿ ಕೊಟ್ಟು ಬರ್ತೀನಿ ಅತ್ತೆ. ಈಗ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಯಾರ ಮನೇಲಿದ್ದಾಳೆ, ಎಲ್ಲ ವಿಷಯನೂ ಕಲೆ ಹಾಕಿ. ಡೀಟೇಲ್ ಸಿಕ್ಕಿದೆ ಸರ್. ನಮ್ಮ ಹುಡುಗರು ಇವಾಗ ಅವ್ರ ಮನೆಗೆ ಹೋಗಿದ್ದಾರೆ. ಎಂತ ಪರಿಸ್ಥಿತಿలో ಆ ಹುಡುಗಿ ನಮಗ್ ಸಿಗಬೇಕು. ಆ ಹುಡುಗಿ ಸಿಗೋದು ನನಗೆ ಬಹಳನೇ ಮುಖ್ಯ. ಒಬ್ಬ ಅನಾಥ ಹುಡುಗಿನ ಹುಡುಕ್ಸ್ತಾ ಇದ್ದೀರಲ್ಲ ಸರ್, ಏನ್ ವಿಷಯ? ಅನಾಥೆ ಕಣೋ, ಆದ್ರೆ ಅವಳೇ ನನಗೆ ಅದೃಷ್ಟ.
ಅದಕ್ಕೆ ಇಷ್ಟು ಕಷ್ಟಪಡ್ತಿರೋದು. ಕಾಫಿ ತಗೊಳ್ಳಿ. ಹಲೋ, ನೀನು 1 ನಿಮಿಷ ಲೈನಲ್ಲೇ ಇರು. ಓಕೆ ಸರ್. ಏನ್ ಹೇಳಿದ್ಯಮ್ಮ? ನಿಮ್ ಬಗ್ಗೆ ಅಲ್ಲ ಸರ್. ನನಗಂದ್ರಿ ಅಂತಲ್ಲ, ಅವಳು ಯಾರಿಗೋ ಮಗಳಾಗ್ಬಿಡ್ತಾಳ, ಅನಾಥೆ ಅಂತ ಹೇಳಿದ್ರಲ್ಲ, ಯಾರ ಬಗ್ಗೆ ಹೇಳಿದ್ರಿ? ಅವ್ರಿಲ್ಲಿದಾರಾ? ಇಲ್ಲ, ಇಲ್ಲಿ ಯಾರು ಅನಾಥರಿಲ್ಲ ಸರ್. ಏನೋ ಅವ್ರ ಅಪ್ಪನ ಮೇಲೆ ಸಿಟ್ಟು ಬಂದು ಹೆತ್ ಮಗಳ ತರ ಅಲ್ಲ, ಅನಾಥೆ ತರ ನೋಡ್ತಾ ಇದಾರೆ ಅಂತ ಹೇಳಿದ್ಲು ಅಷ್ಟೇ. ಅಷ್ಟೇನಾ? ಅಷ್ಟಕ್ಕೂ ನನಗ್ ಬೇಕಾಗಿರೋ ಹುಡುಗಿ ಸಿಕ್ಕಿದಾಯ್ತಲ್ಲ, ಇಲ್ಲೆಲ್ಲೋ ಇದ್ದಾಳೆ ಅಂತ ಅನುಮಾನ ಯಾಕೆ ಬಿಡ್ಬೇಕು? ಅವ್ರಿಗೆ ಯಾಕೆ ಸುಳ್ಳು ಹೇಳ್ದೆ? ಅವಳ ಅನಾಥೆ, ಜಾನಕಿ ರಾಮನ್ ಮಗಳಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರಿಗೆ ಹೇಳೋದ್ರಿಂದ ನಮಗೇನ್ ಸಿಗುತ್ತೆ? ಮನೆಯವ್ರಿಗದ್ ಗೊತ್ತಾದ್ರೆ ಮತ್ತೆ ನಿನ್ನೆ ಬೈತಾರೆ. ಪ್ರತಿ ಹೆಜ್ಜೆಗೂ ನಂಗೆ ಯೋಚಿಸಕ್ಕೆ ಹೇಳ್ತೀಯ, ಆದ್ರೆ ನೀನ್ ಮಾಡ್ತಿರೋದೇನು? ಮುಂಚೆ ಎಲ್ಲ ನಾನು ಎಲ್ಲಿದ್ದೀನಿ ಅಂತ ನನಗೋಸ್ಕರನೇ ಹುಡುಕೊಂಡು ಬರ್ತಾ ಇದ್ರು. ಇವಾಗ ಪಕ್ಕದಲ್ಲೇ ಇದ್ರು ನನ್ನ ನೋಡ್ತಾನೆ ಇಲ್ಲ ಇವರು. ಇದೇನಿದು, ಇವರಿಬ್ರು ಹಾವು ಮುಂಗ್ಸಿ ತರ ಇದ್ದಾರೆ. ಇಬ್ರು ಏನು ಮಾತಾಡ್ತಾನೆ ಇಲ್ಲ. ಏನೋ ಆಗಿದೆ ಅನ್ಸುತ್ತೆ. ಇಷ್ಟು ಡೀಪ್ ಆಗಿ ಪ್ರೀತಿ ಮಾಡೋರ್ ನಡುವೆ ಚಿಕ್ಕ ಚಿಕ್ಕ ಜಗಳ ಇದ್ದೇ ಇರುತ್ತಲ್ವಾ. ನಾನೇ ಏನಾದ್ರೂ ಮಾಡ್ಬೇಕಷ್ಟೇ. ಏಯ್, ಮೈ ಮೇಲೆ ಬೀಳ್ತಿಯಲ್ಲ, ಸುಮ್ ಕೂತ್ಕೊಳಕ್ಕಾಗಲ್ವಾ? ನಾನೇನ್ ಮಾಡ್ಲಿ? ಕಾರ್ ಹಾಗೆ ಎತ್ ಹಾಕಿದ್ರೆ ಏಯ್, ಎದ್ದೇಳು, ಹೇಳು, ಹೇಳು. ಏಯ್ ರಂಗ, ಸರಿಯಾಗಿ ಡ್ರೈವ್ ಮಾಡೋ. ನಾನೇನ್ ಮಾಡ್ಲಿ ಅಣ್ಣ, ರೋಡ್ ಆಗಿದೆ. ಮುಂಚೆ ಎಲ್ಲ ನನ್ ಕೈ ಹಿಡಿಯಕ್ಕೆ ಅವಕಾಶ ಯಾವಾಗ ಸಿಗತ್ತೆ ಅಂತ ಕಾಯ್ತಾ ಇದ್ರು. ಇವಾಗ ಮೇಲ್ಗಡೆ ಬಿದ್ರು ಎಷ್ಟು ಕೋಪ ಪಡ್ತಿದಾರೆ ನೋಡು. ಇದೇನಿದು, ಇವರಿಬ್ರು ಇನ್ನೂ ದೂರ ದೂರನೇ ಕೂತಿದಾರಲ್ಲ. ಓ, ಇದು ಹಿಂಗೆ ಬಿಟ್ರೆ ಸರಿ ಹೋಗಲ್ಲ. ಇವಾಗ ನೀವ್ಯಾಕೆ ನೆಟ್ಟ ಕೂತ್ಕೊಳ್ಳಿಲ್ಲ? ನಾನೇನ್ ಮಾಡ್ಲಿ, ಕಾರ್ ಸಡನ್ ಆಗಿ ಲೆಫ್ಟ್ ಹೋದ್ರೆ ಏನು ಗೊತ್ತಾಗ್ತಿಲ್ಲ ಅಣ್ಣ. ಎಲ್ಲ ನೆಟ್ಕಿರೋ ಹಾಗೆ ಇದೆ, ಆದ್ರೆ ಯಾಕೆ ಆಫ್ ಆಯ್ತೋ ನನ್ಗೆ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ, ಅಮ್ನೋರ್ ಹೇಳಿದ ದೇವಸ್ಥಾನ ಇಲ್ಲೇ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಮ್ಮೋರೆ, ನೀವ್ ಹೇಳಿದ ಈ ಗುಡಿ ಬಗ್ಗೆ ತಾನೆ? ನನಗೆ ಈಗ ಅರ್ಥ ಆಯ್ತು ಅಣ್ಣ, ಕಾರ್ ಯಾಕೆ ಆಫ್ ಆಯ್ತು ಅಂತ. ಅಮ್ಮೋರು ಈ ಗುಡಿಗೆ ಬರೋಣ ಅಂದ್ರು,
ನೀವು ಬೇಡ ಅಂದ್ರಿ, ದೇವ್ರಿಗೆ ಕೋಪ ಬಂದು ಅವನ್ ಸರಿಯಾಗಿ ಇಲ್ಲೇ ಆಫ್ ಆಗೋ ತರ ಮಾಡ್ದ. ನೀವು ಒಳಗೋಗಿ ದೇವ್ರಿಗೆ ನಮಸ್ಕಾರ ಹಾಕೊಂಡ್ ಬನ್ನಿ, ಅಷ್ಟ್ರಲ್ಲಿ ಕಾರ್ ರೆಡಿ ಮಾಡ್ಬಿಡ್ತೀನಿ. ಏಯ್, ಓವರ್ ಆಗಿ ಆಡ್ತಾ ಇದ್ಯಾ? ಅಯ್ಯೋ ಹಾಗನ್ಬೇಡಿ, ಒಂದ್ಸಲ ಬನ್ನಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ. ನಾನ್ ಬರಲ್ಲ, ಬೇಕು ಅಂದ್ರೆ ನೀನ್ ಹೋಗ್ಬಾ. ಮೊಂಡು ಹಠ. ಏನು ಏನದೆ? ಏನೂ ಇಲ್ಲ. ನೀವ್ ಹೋಗಿ ಅಮ್ಮೋರೆ. ಏಯ್, ಮೊದ್ಲು ನೀನ್ ಕಾರ್ ರೆಡಿ ಮಾಡು. ಆಯ್ತಣ್ಣ, ಮಾಡ್ತೀನಿ. ಆಯ್ತು. ಯಾವಾಗ ಹುಟ್ಟಿದ್ನೋ, ನನ್ನ ತಂದೆ ತಾಯಿ ಯಾರು, ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ ಸ್ವಾಮಿ. ಆದ್ರೆ ಇವಾಗ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನನಗೋಸ್ಕರ ಅಲ್ಲ, ನನ್ನ ಅತ್ತೆ ಮನೆಗೋಸ್ಕರ, ನನ್ನ ಅತ್ತೆ ಸಂಕಟನ ದೂರ ಮಾಡೋದಕ್ಕೆ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಇನ್ನು ಎಷ್ಟು ಜನನ್ ಕೇಳ್ಬೇಕು? ಕೇಳ್ಬೇಕು. ಗೊತ್ತಾ